ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸನಿಗಡ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕೆಟ್ ಕಮಡೋ ಶ್ರೀದಾಸ್ಯಂ. ಸ್ನೇಹಿತರೆ, ಇವತ್ತು ಒಂದು ವಿಶೇಷ ವಿಡಿಯೋ ನಿಮಗೆ ತುಂಬ ಅನುಕೂಲಕರವಾಗಿರುವಂಥದ್ದು. ವಿಶೇಷವಾಗಿ ನನಗೆ ತುಂಬ ಮಕ್ಕಳುಗಳು ಫೋನ್ ಮುಖಾಂತರ ಕೇಳ್ತಾಯಿದ್ರು, ವಾಟ್ಸಪ್ಪಲ್ಲಿ ಕೆಲವೊಂದು ಕಾಮೆಂಟ್ಸ್ ಮುಖಾಂತರ ಕೇಳ್ತಾಯಿದ್ರು. ಸೊ ನಾಕ್ನಿ ಇದೆ ಸರ್, ನಾಕ್ನಿ ಅಂದರೆ ಏನು, ಮತ್ತು ನಾಕ್ನಿನ ಅಕಸ್ಮಾತ್ ಇತ್ತು ಅಂದರೆ ಯಾವ ಥರ ಕ್ಲಿಯರ್ ಮಾಡ್ಕೊಬೇಕು, ಅದೆಷ್ಟು ಟೈಮ್ ತೊಗೊಳುತ್ತೆ, ಅದ್ರಿಗೆ ಏಕೆ ಮಿಲಿಟ್ರಿ ತೊಗೊಳ್ಳಲ್ಲ, ಈ ಮೂರು ಕೂತು ನಾನು ಇವಾಗ ಕೊಡ್ತಾಯಿದ್ದೀನಿ. ಮೊದಲನಾಗಿ ನಾವು ನಾಕ್ನಿ ಅಂದರೆ ಏನು ಅಂತ ತಿಳಿಸ್ಕೊಡ್ತಿದ್ದೀನಿ. ಪಿಕ್ ಮುಖಾಂತರ ನೋಡಿ, ರೈಟ್ ಸೈಡಲ್ಲಿ ನನ್ನ ಪಿಕ್ ಇದೆ, ಇದು ನಾಕ್ನಿ ಅಂದರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ. ಸೊ ಜೊತೆಗೆ ನಮ್ಮ ಒಂದಿಗೆ ಕ್ಯಾಂಡಿಡೇಟ್ ಕೂಡ ಇದ್ದಾನೆ, ಚೇತನ್ ಎಂಬ ಕ್ಯಾಂಡಿಡೇಟು. ಅವ್ನು ನಾಕ್ನಿ ಅನ್ನೋದನ್ನು ನೀವು ಪ್ರಾಕ್ಟಿಕಲ್ ಆಗಿ ಇಲ್ಲಿ ಕೂಡ ತೋರಿಸ್ತಾ ನೋಡಿ. ಸ್ನೇಹಿತರೆ ನೋಡಿದ್ದೀರಾ, ಕಲಿಸಪ್ಪ ಸ್ನೇಹಿತರೆ ನೋಡಿದ್ದೀರಾ ಇಲ್ಲಿ. ಸೊ ಇದೇನಿದೆ, ಮೇಲ್ಗಡೆ ತೈಸಿಂದ ಮೂಳೆ ಬರ್ತದೆ, ಮೂಳೆ ಹಿಂಗೆ ಬಂದು ಹಿಂಗೆ ಟರ್ನ್ ಆಗಿದೆ ನೋಡಿ, ಹಿಂಗೆ ಟರ್ನ್ ಆಗಿ ಮತ್ತು ಸ್ಟ್ರೈಟ್ ಹೋಗ್ತಾ ಇದೆ. ಇಲ್ಲಿಂದ ಅಂತ ಮೂಳೆ, ಆ ಮೇನ್ ಏನು ಮೂಳೆ ಇದೆ ಇಲ್ಲಿ ಬಂದು ಹಿಂಗೆ ಟರ್ನ್ ಆಯಿತು ಅಂದರೆ ಅದಕ್ಕೆ ನಾಕ್ನಿ ಅಂತಾರೆ. ನೋಡಿ ಇಲ್ಲಿ ಮೂಳೆ ಎರಡೂ ಕೂಡ ಕೂಡ್ತಾ ಇದೆ, ಇದು ಮಾಂಸ ಕೂಡ್ತಾ ಇರೋದು ಮೂಳೆ. ಇದು ಕೂಡ ನೋಡಿ, ಇದು ಹಿಂಗೆ ಬಂದು ವಿ ಶೇಪಲ್ಲಿ ಬಂದು ಮತ್ತೆ ಟರ್ನ್ ಆಗ್ತಾ ಇದೆ, ಇದಕ್ಕೆ ನಾಕ್ನಿ ಅಂತಾರೆ. ಈ ಥರ ಕ್ಲೋಸ್ ಆಗಿದ್ದರೆ ರನ್ನಿಂಗಲ್ಲಿ ತೊಂದರೆ ಆಗುತ್ತೆ, ಮತ್ತು ಡ್ರಿಲ್ನಲ್ಲಿ ತೊಂದರೆ ಆಗುತ್ತೆ, ಮಿಲಿಟ್ರಿನಲ್ಲಿ ಯಾವುದೇ ಒಂದು ವರ್ಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾಕ್ನಿ ಇರೋರನ್ನ ತಗೊಳ್ಳಲ್ಲ. ಇದು ಮೇನ್ ಕಾರಣವಾಗಿರ್ತದೆ. ಯುದ್ಧದಲ್ಲಾಗಿರ್ಬೋದು, ಒಂದು ಆಪ್ರೇಷನ್ ರೋಲ್ ಆಗಿರ್ಬೋದು, ಅಲ್ಲಿ ಸುಮಾರು ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ನಡಿಬೇಕಿದ್ರೆ ನಾಕ್ನಿಂದಾಗಿ ಅವ್ರಿಗೆ ಯಾವುದೇ ಒಂದು ನಡಿಲಿಕ್ಕೆ, ಓಡಲಿಕ್ಕೆ, ಏನಾದರೂ ಇಕ್ವಿಪ್ಮೆಂಟ್ನ ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅನ್ನೋ ಉದ್ದೇಶದಿಂದ ಅದನ್ನು ನಾಕ್ನಿ ಇರೋನ್ನ ತಗೊಳ್ಳಲ್ಲ. ಇದು ನಾರ್ಮಲ್ ಆಗಿದೆ, ತುಂಬ ಜಾಸ್ತಿ ಏನಿಲ್ಲ, ಆದರೂ ಕೂಡ ಇದನ್ನು ಸರಿ ಮಾಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಇವತ್ತು ತೋರಿಸ್ತೀನಿ. ವಿಶೇಷವಾಗಿ ಇವತ್ತು ಆಗುತ್ತೆ. ನಾಕ್ನಿ ಬೇಕು ಅಂತ ಬರಲ್ಲ, ಅದು ಕೆಲವೊಂದು ಅವರ ವಂಶ ಪರಂಪರೆಯಿಂದ ಬರ್ತದೆ. ಕೆಲವೊಂದು ಮಕ್ಕಳುಗಳು ಸರಿ ರೀತಿ ಮೊದಲಿಂದ ತನ್ನ ಶರೀರನ ಸರಿ ರೀತಿ ಕಂಟ್ರೋಲ್ ಮಾಡಿರಲ್ಲ, ಇಷ್ಟ ಬಂದಂಗೆಲ್ಲ ಓಡೋದು, ಇಷ್ಟ ಬಂದಂಗೆಲ್ಲ ಕೂತ್ಕೊಳ್ಳೋದು, ಇಷ್ಟ ಬಂದಂಗೆಲ್ಲ ಏನಾದರೂ ಬೇರೆ ರೀತಿ ಎಕ್ಸಸೈಸ್ ಮಾಡೋದು. ಮ್ಯಾಕ್ಸಿಮಮ್ ನಾವು ನೋಡ್ತೀವಿ ಇದರಲ್ಲಿ ಜಿಮ್ನಲ್ಲಿ ಇರೋಂಥ ಮಕ್ಕಳಿಗೆ ಮ್ಯಾಕ್ಸಿಮಮ್ ಬಂದ್ಬಿಡುತ್ತೆ. ಯಾಕಂದರೆ ಯಾರು ಸರಿಗೆ ನೆನ್ಪಿಟ್ಕೊಳ್ಳಲ್ಲ ನಾನು ಏನು ಮಾಡಬೇಕು ಜಿಮ್ಮಲ್ಲಿ ಅಂತೇಳಿ. ಸುಮ್ಮನೆ ಅಡ್ಡದಿಡ್ಡೇನೋ ನನ್ನ ಮಸಲ್ ಸ್ಟ್ರಾಂಗ್ ಆಗಬೇಕು, ತೈ ಸ್ಟ್ರಾಂಗ್ ಆಗಬೇಕು ಅಂತೇಳಿ ಇಷ್ಟ ಬಂದೆಲ್ಲ ವರ್ಕೌಟ್ ಮಾಡ್ತಾರೆ, ಅದರಿಂದ ಕೂಡ ಸಮಸ್ಯೆ ಆಗುತ್ತೆ. ಏನೇ ವರ್ಕೌಟ್ ಮಾಡಿದ್ರು ಕೂಡ ನಮ್ಮ ಶರೀರದ ಅಂಗಗಳನ್ನ ಸರಿಯಾಗಿ ಕಾಪಾಡ್ಕೊಳ್ಳೋದು ಬಹು ಮುಖ್ಯವಾಗಿರ್ತದೆ. ಇವತ್ತು ನೋಡ್ತಾ ಇದ್ದೀರಾ, ನಾಕ್ನಿ ಇದೆ, ನಾಕ್ನಿನ ಯಾವ ಥರ ಸರಿಪಡಿಸ್ಕೋಬೇಕು ಅಂತೇಳಿ. ಮೊದಲನಾಗಿ ನೋಡಿ, ನಾಕ್ನಿ ಇದೆ, ನಾಕ್ನಿಗೆ ಮೊದಲನೇ ಎಕ್ಸಸೈಸ್ ಯಾವ ಥರ ಇರುತ್ತೆ ಅಂತೇಳಿ ಮೊದಲು ನೋಡಿ. ಸ್ಟಾರ್ಟಿಂದ ಸಿಂಪಲಾಗಿ ನಾನು ಮತ್ತೆ ತೋರಿಸ್ತಾ ಹೋಗ್ತೀನಿ, ಮತ್ತು ಟೋಟಲ್ 5 ಎಕ್ಸಸೈಸ್ ತೋರಿಸ್ಕೊಡ್ತೀನಿ. ನಾಕ್ನಿಗೆ ಸುಮಾರು ಎಕ್ಸಸೈಸ್ ಇದೆ, ನಾನು ಜಸ್ಟ್ 5 ಮಾತ್ರ ಎಕ್ಸಸೈಸ್ ತೋರಿಸ್ತೀನಿ. 5 ಎಕ್ಸಸೈಸ್ ಮಾಡಿದ್ರೆ ನೀವು ನಾಕ್ನಿನ ತುಂಬ ಬೇಗನೆ ನೀವು ಕಂಟ್ರೋಲ್ ಮಾಡ್ಬೋದು. ನಾಕ್ನಿಂದ ನೀವು ಕರೆಕ್ಟಾಗಿ ಸ್ಟ್ರೈಟಾಗಿ ಲೆಗ್ನ ಸರಿ ಮಾಡ್ಕೊಬೋದು. ನೋಡ್ತಾ ಇರಿ, ಮೊದಲನೇದು ಕೈ ಬಂದೆ, ಕಾಲಗ್ಲಸು, ಕೈ ಎಷ್ಟಾಗಿಲ್ಲ, ಹಾಂ ಹಿಂಗೆ ಸ್ಟ್ರೈಟ್, ಕೈಗೆ ಹಾಂ ಸ್ಟ್ರೈಟ್ ಮಾಡು, ಕೈ ಬಂದೆ, 2 ಕೈ ಬಂದೆ. ಸ್ನೇಹಿತರು ನೋಡ್ತಾ ಇದ್ದೀರಾ, ಇದಕ್ಕೆ ಸ್ಕ್ವಾಡ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಕೆಳಗಡೆ ಕೂರ್ಬೇಕು, ಕಾಲು ಸ್ಟ್ರೈಟ್ ಮಾಡು, ಆ ಕಡೆ ಸ್ಟ್ರೈಟ್ ಹಾಂ. ಸ್ನೇಹಿತರು ನೋಡ್ತಿದ್ರೆ ಸ್ಕ್ವಾಡ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಇದು ಯಾವ್ದಾದ್ರು ಗೋಡೆಗಳ ಹಿಂದೆ ನಿಂತ್ಕೊಂಡು ಮಾಡ್ಬೋದು, ಅಥವಾ ಮುಂದೆನೂ ಕೂಡ ನಿಂತ್ಕೊಂಡು ಮಾಡ್ಬೋದು. ಮಾಡಬೇಕಿದ್ರೆ ನೆನ್ಪಿಟ್ಕೊಳ್ಳೋಬೇಕಾದಂಥದ್ದು, ಬಾಡಿ ಸ್ಟ್ರೈಟ್ ಇರಬೇಕು, ಕೆಳಗಡೆ ಕೂರಬೇಕು. ಹುಡುಗಿ ಡೌನ್ ಕಡೆ ನೋಡಿ, ಸಾಕು ಸ್ವಲ್ಪ ಜಸ್ಟ್ ಬೇಡ, ಅಷ್ಟು ನೋಡಿ, ಈ ಥರ ಕೂರಬೇಕು. ಈ ಸ್ಟ್ರೈಟ್ ನೋಡಿ, ಈಗ ಇದು ಬರ್ತಾ ಇದೆಯಲ್ಲ, ಜಾಸ್ತಿ ಈ ಥರ ಕ್ಲೋಸ್ ಆಗೋದು. ಈ ಥರ ಕ್ಲೋಸ್ ಆದರೆ ಇದು ಮತ್ತೆ ನಾಕ್ನಿ ಜಾಸ್ತಿ ಆಗುತ್ತೆ. ಇದನ್ನು ಆದಷ್ಟು ಕೂರಬೇಕಿದ್ರೆ ಲೆಫ್ಟ್ಗೆ ಎಳಿಬೇಕು, ಅದನ್ನು ಲೆಫ್ಟ್ ವೈಡ್ ಎಳಿಬೇಕು, ಹೊರಗಡೆ ಎಳಿಬೇಕು. ಸೊ ನೋಡಿ, ಅಪ್ ಡೌನ್, ಹೊರಗಡೆ ಎಳಿಬೇಕು ನಿಧಾನಕ್ಕೆ, ಅಪ್ ಡೌನ್. ಸ್ನೇಹಿತರೆ ನೋಡ್ತಾ ಇದ್ದೀರಾ, ಇದನ್ನು ಯಾವಾಗಲೂ ಕೂಡ ನಾವು ಹೊರಗಡೆ ಬಿಡಿಸೋದು. ನಾಕ್ನಿ ಕಂಟ್ರೋಲ್ ಮಾಡಲಿಕ್ಕೆ ಇದನ್ನು ವೈಡ್ ನೀಯಿಂದ ಹೊರಗಡೆ ತರಬಾರ್ದು, ಇದನ್ನು ಹೊರಗಡೆ ತೆಗಿಬೇಕು. ಕಾಲನ್ನ ಹೊರಗಡೆ ತೆಗೆದಷ್ಟು ಏನಾಗ್ತದೆ, ಅದು ಆಟೋಮೆಟಿಕ್ಲಿ ನಾಕ್ನಿ ಇರೋರಿಗೆ ಕಂಟ್ರೋಲ್ ಆಗುತ್ತೆ, ಕಡಿಮೆ ಆಗ್ತದೆ, ನಾಕ್ನಿ ಕಡಿಮೆ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಇದು ಹೇಳ್ಕೊಡ್ತೀನಿ ನೋಡಿ, ಕೂರ್ಗಡೆ ಫುಲ್ ಕೂರ್ಗಡೆ ಬಟರ್ಫ್ಲೈ. ಸ್ನೇಹಿತರೆ ನೋಡ್ತಿದ್ರೆ ಈ ಥರ ಕೂತಿರ್ಬೇಕು, 2 ಕೈಗಳಲ್ಲಿ ನೋಡಿ. ಸ್ನೇಹಿತರೆ 2 ಕೈಗಳ ಆ್ಯಂಕಲಲ್ಲಿ ಹಿಂಗೆ ಪ್ರೆಸ್ ಆಗಿರ್ಬೇಕು. ನೋಡ್ತಾ ಇರಿ, ಈ ಎಲ್ಬೋ ಇದೆಯಲ್ಲ, ಎಲ್ಬೋ ಈ ಏನು ಮೂಳೆ ಇದೆ, ಇಲ್ಲಿ ನೀ ಇದೆ ಅಂದರೆ ಸೊ ಮಂಡಿ ಇದೆ, ಮಂಡಿ ಹತ್ರ 2 ಕೂಡ ಇಟ್ಕೊಂಡು ಹೀಗೆ ಕೆಳಗಡೆಗೆ ನಿಧಾನವಾಗಿ ಓನ್ಲಿ 30 ಟೈಮ್ಸ್ ಪ್ರೆಸ್ ಮಾಡಬೇಕು. ನೋಡಿ, ಈಗ ಪ್ರೆಸ್ ಡೌನ್, ಬಾಡಿ ಇಡಬೇಕು, ಅಪ್ ನೋಡಿ, ಡೌನ್ ಅಪ್, ಡೌನ್ ಅಪ್, ಡೌನ್ ಅಪ್. ಇದನ್ನು ಕಂಟಿನ್ಯೂ ಒಂದು 30 ಟೈಮ್ಸ್ ಮಾಡಬೇಕಾಗುತ್ತೆ. 30 ಟೈಮ್ಸ್ ಆದ ನಂತರ ಅಕಸ್ಮಾತ್ ಆದರೂ ಬಡ್ಡಿ ಸಿಸ್ಟಮಲ್ಲಿ ಏನಾದ್ರು ಹೆಲ್ಪ್ ಮಾಡ್ಕೋಬೇಕಂದ್ರೆ ಬಡ್ಡಿ ಸಿಸ್ಟಮ್ ಮಾಡ್ಕೋಗುತ್ತೆ, ಸ್ವಲ್ಪ ಇನ್ನೂ ಪ್ರೆಸ್ ಮಾಡ್ಬೋದು ಅವ್ನ ಕೈಲಾಗಿದೆ ಅಂದರೆ. ಇದು ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ಆದಷ್ಟು ಹೊರಗಡೆ ಹೋಗುತ್ತೆ. ಈ ಹೊರಗಡೆ ಹೋದಷ್ಟು ಅವನಿಗೆ ನಾಕ್ನಿ ಕಂಟ್ರೋಲ್ ಆಗುತ್ತೆ, ನಾಕ್ನಿ ಕಡಿಮೆ ಆಗುತ್ತೆ. ಇದೊಂದು ಎಕ್ಸಸೈಸು. 2ನೇ ಎಕ್ಸಸೈಸು. 3ನೇ ಎಕ್ಸಸೈಸ್ ನೋಡ್ತಾರೆ ಈಗ.
ಸ್ನೇಹಿತರೆ ನಿಮ್ಮ ಸಮಾಂತರ ಇರೋಂಥ ಜಾಗ ಅದು ಬೆಡ್ ಆಗಿರ್ಬೋದು ಅಥವಾ ಒಂದು ಟೈಲ್ಸ್ ಜಾಗ ಆಗಿರ್ಬೋದು ಅಥವಾ ಈ ಥರ ನೆಲನೂ ಆಗಿರ್ಬೋದು, ಏನು ಸಮಸ್ಯೆ ಏನಿಲ್ಲ. ನಿಮಗೆ ಎಲ್ಲಿ ಸೂಟಬಲ್ ಅನಿಸುತ್ತೆ, ಎಲ್ಲಿ ಕಂಫರ್ಟ್ ಇದೆ ಅಂತ ಜಾಗದಲ್ಲಿ ಮಲಗ್ಬೋದು. ಮಲಗಿದ ಮೇಲೆ ನೋಡಿ ಇಲ್ಲಿ ಮೊದಲನೇದು ಮಾಡಬೇಕಿರೋದು ಎಡಗಾಲನ್ನ ಫೋಲ್ಡ್ ಮಾಡ್ತಾನೆ. ಈಗ ಎಡಗಾಲ ಫೋಲ್ಡ್ ಮಾಡು, ಹೀಗೆ ಮಾಡು, ಹಾಕಲ್ಲ ಮೇಗಡೆ ಎತ್ತು ಮಂಡಿ ಮಡ್ಚು ಮಂಡಿ ಮಾಡ್ತಾನೆ. ಈಗ ರೈಟ್ ಲೆಫ್ಟಿಂದಾಗಿ ಲೆಫ್ಟಿಂದ. ಸೊ ಈ ನೋಡಿ ಈಗ ಕೂತ್ಕೊಂಡು ಏನು ಮಾಡ್ತಾನೆ, ಈ ಬಾಡಿನ ಮೇಗಡೆ ಅಪ್ಪರ್ ಬಾಡಿ ಸ್ವಲ್ಪ ಎತ್ಕೊತಾನೆ, ಇದನ್ನು ಈ ಕಡೆ ಮುಂದಕ್ಕೆ ಪ್ರೆಸ್ ಮಾಡ್ತಾನೆ. ಸ್ಟ್ರೈಟ್ ಬಿಡು ಇದೆಯಲ್ಲ ನೋಡಿ ಮೇಗಡೆ ಎದ್ದು ಓಕೆ ಪ್ರೆಸ್ ಮಾಡಿ ಕೈ ಬಿಡು ಈ ಕೈ ಬಿಡು ಫ್ರೀಯಾಗಿ ಈ ಕೈಯಲ್ಲಿ ಇಟ್ಕೋ ಇದನ್ನು ಅದಿಲ್ಲಿ ಹಿಂಗೆ ಇದನ್ನು ಮಂಡಿನ ಹಿಂದಕ್ಕೆ ತಳ್ಬೇಕು ಹಿಂಗೆ. ಅಥವಾ ಡೌನ್ ಅಪ್ ಡೌನ್ ಪ್ರೆಸರ್ ಬೀಳ್ತಾ ಇದೆಯಾ? ಅಪ್ ಡೌನ್ ಇದು ಒಂದು 20 ಟೈಮ್ಸ್ ಈ ಥರ ಮಾಡಬೇಕು. ನೆಕ್ಸ್ಟ್ ಲೆಗ್ ಚೇಂಜ್ ಮಾಡ್ಕೊಬೇಕು. ಲೆಗ್ ಚೇಂಜ್ ನೋಡಿ. ಈಗ ಇದನ್ನು ಪ್ರೆಸ್ ಮಾಡೋಂಥದ್ದು ಅಪ್ಪರ್ ಬಾಡಿ ಸ್ವಲ್ಪ ಮೇಲೆ ಇರಬೇಕು. ಅಪ್ ಡೌನ್ ಸ್ಟ್ರೈಟ್ ಇರಬೇಕು, ಬಡಿಸ್ಬಾರ್ದು, ಇದನ್ನ ಮಾಡೋದು ಸ್ಟ್ರೈಟ್ ಇರಬೇಕು ಹಿಂಗೆ. ಓಕೆ ಅಪ್ ಡೌನ್ ಇದನ್ನು ಕಂಟಿನ್ಯೂ ಒಂದು 20 ಟೈಮ್ಸ್ ಮಾಡೋದ್ರಿಂದ ಎರಡೂ ಲೆಗ್ಗಳನ್ನ ಬೇರೆ ಬೇರೆ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಈಸಿ ಆಗುತ್ತೆ ನಾಕ್ನಿನ ಕಂಟ್ರೋಲ್ ಮಾಡಲಿಕ್ಕೆ. ಇಷ್ಟರಲ್ಲಿ 3 ಎಕ್ಸಸೈಸ್ ಆಗಿದ್ದೀನಿ, 2 ಎಕ್ಸಸೈಸ್ ಕೊಡ್ತಿದ್ದೀನಿ. ಇಡೋ ನೆಕ್ಸ್ಟ್ 4th ಎಕ್ಸಸೈಸ್ ಕೊಡ್ತಿದ್ದೀನಿ. ಇದನ್ನು ನೋಡಿ 4th ಎಕ್ಸಸೈಸ್ ಮಾಡಬೇಕಿರೋಂಥದ್ದು ಎಡಗಾಲನ್ನ ಮೇಲ್ಗಡೆ ಹಾಕೊಬೇಕು, ಇದ್ರ ಮೇಲೆ ಭಾರ ಕೊಡಬೇಕು. ನೋಡಿ ಈಗ ಈ ಥರ ಭಾರ ಕೊಡಬೇಕು. ಭಾರ ಕೊಡು, ಎಡಗೈಯಿಂದ ಪ್ರೆಸ್ ಮಾಡು, ಸ್ವಲ್ಪ ಆದಷ್ಟು ಪ್ರೆಸ್ ಮಾಡಬೇಕು. ಇದನ್ನು ಹೊರಗಡೆ ತೊಗೊಬೇಕು, ಇದನ್ನು ಹೊರಗಡೆ ಹೋಗಬೇಕು. ಇದನ್ನು ಪ್ರೆಸ್ ಮಾಡೋಂತಿಗೆ 1 2 ಸ್ಟಡಿಲಿ 1 2 3 4 5 ಈ ಥರ ಓನ್ಲಿ 10 ಟೈಮ್ಸ್ ಮಾಡಿ. ಮತ್ತು ಲೆಗ್ ಚೇಂಜ್ ಮಾಡ್ಕೋಬೇಕು. ಲೆಗ್ ಚೇಂಜ್ ಡೌನ್ 1 2 3 4 5 ಈ ಥರ ಟೋಟಲ್ 10 ಟೈಮ್ಸ್ ಮಾಡೋದ್ರಿಂದ ಇದು ಕೂಡ ನಾಕ್ನಿಕ್. ಸ್ನೇಹಿತರಿಗೆ ಟೋಟಲ್ 4 ಎಕ್ಸಸೈಸ್ ಹೇಳ್ಕೊಟ್ಟಿದ್ದೀನಿ. ಲಾಸ್ಟ್ ಎಕ್ಸಸೈಸ್ 5 ಫಸ್ಟ್ ಎಕ್ಸಸೈಸ್ ಇಲ್ಲ ಅಂತಲ್ಲ, ನನಗೆ ತೋರಿಸ್ತಾ ಇರೋದು 5 ಎಕ್ಸಸೈಸ್ ಏನಿದೆ ಬೆಸ್ಟ್ ಇರ್ತದೆ. ಇದನ್ನು ಡೈಲಿ ಮಾಡಬೇಕು. ಒಂದಿನ ಮಾಡಿ ಇನ್ನೊಂದಿನ ಮಾಡಲಿ ಅಂತಂದ್ರೂ ಕೂಡ ಅಷ್ಟೊಂದು ಈಸಿ ಆಗೋಲ್ಲ. ಇದು ನಿಮ್ಮ ಮೂಳೆ ಏನಿದೆ ಸ್ವಲ್ಪ ಗಟ್ಟಿ ಇರ್ತದೆ. ಜಾಸ್ತಿ ಗಟ್ಟಿ ಇದ್ದಾಗ ಅದನ್ನು ನಿಧಾನಕ್ಕೆ ಬಗ್ಸ್ಬೇಕಾಗ್ತದೆ. ಹಾಗೆ ಮೇನ್ ಅಡ್ಡಿಗಳಿವು, ಇನ್ನು ನಾರ್ಮಲ್ ಅಡ್ಡಿಗಳಲ್ಲ, ಗಟ್ಟಿ ಇರ್ತದೆ. ಅದರಿಂದಾಗಿ ಸ್ಲೋ ಮೋಷನಲ್ಲಿ ಇದನ್ನು ತೆಗಿಬೇಕಾಗುತ್ತೆ. 1-2 ದಿನದಲ್ಲಿ ಆಗೋಂಥದ್ದಲ್ಲ. ಸುಮಾರು 1 ತಿಂಗಳು ತೊಗೊಬೋದು, ಕೆಲವರಿಗೆ 1.5 ತಿಂಗಳು ತೊಗೊಬೋದು, 2 ತಿಂಗಳು ತೊಗೊಳುತ್ತೆ. ಕಂಟಿನ್ಯೂ ಮಾಡೋದ್ರಿಂದ ನೆಕ್ಸ್ಟ್ ಎಕ್ಸಸೈಸು ಮಲಗಿದ್ದಾಗ ಬಾಟ್ಲು ಕಟ್ಟೋಂಥದ್ದು. ಬಾಟ್ಲ್ ಆಗಿರ್ಬೋದು ಅಥವಾ ಏನು ರಬ್ಬರ್ ಟೈಪಲ್ಲಿ ಸ್ವಲ್ಪ ಗಟ್ಟಿ ಇರೋಂಥದ್ದು ಪದಾರ್ಥಗಳನ್ನ 2 ಮಂಡಿಗಳ ಮಧ್ಯೆ ಕಟ್ಬಿಟ್ಟು ಇಲ್ಲಿಗೆ ಬ್ಯಾಂಡ್ನ ಅಂದರೆ ಯಾವುದಾದ್ರು ಬ್ಯಾಂಡೇಜಿನ ಅಥವಾ ಯಾವುದೋ ಕ್ರ್ಯಾಕ್ ಬ್ಯಾಂಡೇಜ್ ಬರ್ತದೆ ಅದನ್ನು ಟೈಟ್ ಕಟ್ಟಿ ಇಲ್ಲಿಗೊಂದು ಕಟ್ಟೋದು. ಎರಡೂ ಕೂಡ ಕಟ್ಟೋದ್ರಿಂದ ಈ ಬಾಟ್ಲ್ ಮಧ್ಯದಲ್ಲಿ ಇರ್ತದೆ. ಮಧ್ಯದ್ದು ಮಂಡಿನಾಗುತ್ತೆ. ಹಿಂಗಿದ್ದು ಮಂಡಿ ನೋಡಿ, ಈ ಮಂಡಿ ಇರುತ್ತೆ. ಇಲ್ಲಿಗೆ ಬಾಟ್ಲ್ ಕಟ್ತಿರೋದು ಇದು ಹೊರಗಡೆ ಓಪನ್ ಆಗುತ್ತೆ. ಈ ಥರ ಓಪನ್ ಆಗೋದ್ರಿಂದ ಇದು ಕ್ಲೋಸ್ ಆಗುತ್ತೆ. ಈ ಮಂಡಿ ನಾಕ್ನಿ ಕ್ಲಿಯರ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಈ 5 ಎಕ್ಸಸೈಸನ್ನು ಖಂಡಿತ ನೀವು ಪ್ರಾಕ್ಟಿಕಲಾಗಿ ಖಂಡಿತ ಮಾಡಿ, ನಿಮ್ಮ ನಾಕ್ನಿ ಕ್ಲಿಯರ್ ಆಗುತ್ತೆ. ಇದರಲ್ಲಿ ವಿಶೇಷ ಗಂಡು ಮಕ್ಳಿಗಿಂತ ಹೆಚ್ಚು ನಾನು ನೋಡ್ತಾ ಇರೋದು ಹೆಣ್ಮಕ್ಳಲ್ಲಿ ಇರ್ತದೆ. ಹೆಣ್ಮಕ್ಳು ಕೂಡ ಇದು ಪ್ರಾಕ್ಟೀಸ್ ಮಾಡೋದ್ರಿಂದ ಅವ್ರಿಗೂ ನಾಕ್ನಿ ಕ್ಲಿಯರ್ ಆಗುತ್ತೆ. ಈ ಥರ ನಾಕ್ನಿ ಯಾವ ಥರ ಇರುತ್ತೆ ಅಂತ ನಿಮಗೆ ಎಕ್ಸಾಂಪಲ್ ಮುಖಾಂತರ ನಮ್ಮ ಕ್ಯಾಂಡಿಡೇಟ್ ಚೇತನ್ ತೋರಿಸಿದ್ದಾನೆ. ಈಗ ರೈಟ್ ನೀ ಇರೋಂಥದ್ದು, ರಾಂಗ್ ನೀ ಮತ್ತು ರೈಟ್ ನೀ, ಅದರಲ್ಲಿ ನಾಕ್ನಿ ಇದ್ದಂತ ತೋರಿಸಿದ್ದೀವಿ. ಈಗ ರೈಟ್ ನೀ ಕರೆಕ್ಟಾಗಿರೋಂಥದ್ದು, ಕಾಲು ಯಾರ ಥರ ಇರ್ತದೆ, ಮಂಡಿ ಕಾಲು ಕೂಡಿರಲ್ಲ ಅಂತದನ್ನು ತೋರಿಸ್ತಾ ಇದ್ದೀವಿ. ನೋಡಿ ನಮ್ಮ ಕ್ಯಾಂಡಿಡೇಟ್ ಸೂರ್ಯ ಆಗಿರುವಂಥದ್ದು. ನೀವು ಕಾಲು ನೋಡ್ತಾ ಇದ್ದೀರಾ, ಮೂಳೆ ನೋಡಿ ಸ್ಟ್ರೈಟ್ ಇದೆ, ಜಾಸ್ತಿ ಇದೆ, ಸ್ವಲ್ಪ ಲೈಟಾಗಿದೆ. ಇದಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ, ಸ್ಟ್ರೈಟ್ ಇದೆ. ನೋಡಿ ಆಲ್ರೆಡಿ ಮೆಡಿಕಲ್ ಪಾಸಾಗಿ ಬಂದಿರೋಂಥ ನಮ್ಮ ಕ್ಯಾಂಡಿಡೇಟ್ ಇವರು. ಮೆಡಿಕಲ್ ಯಾವುದೇ ರೀತಿ ನಾಕ್ನಿ ಇರಲಿಲ್ಲ. ನೋಡಿ ಸ್ಟ್ರೈಟ್ ಇದೆ ಮೂಳೆ. ಓಕೆ, ಸೊ ಆ ವ್ಯಕ್ತಿನ ನೋಡಿದ್ರೆ ಎಷ್ಟು ಕ್ಲೋಸ್ ಇದೆ. ಇದು ಮೊದಲು ಗ್ಯಾಪ್ ಇದೆ ನೋಡಿ, ಇಲ್ಲಿ ಬೆರಳಾಗೋದ್ರೆ ಇಲ್ಲಿ ಪೂರ್ತಿ ಕೈಯೆಲ್ಲ ಕರೆಕ್ಟಾಗಿ ಹೊರಗಡೆ ಹೋಗ್ತದೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ ನೋಡಿ, ಇಲ್ಲಿ ಕೈ ಹೊರಗಡೆ ಬೆರಳು ಕೂಡ ಹೊರಗಡೆ ಕ್ಲೋಸ್ ಇದೆ. ಇದು ನಾಕ್ನಿ ಇಲ್ಲ. ಇದು ನಿಮ್ಗೆ ಗೊತ್ತಾಗಿರ್ಬೇಕು ನಾಕ್ನಿ ಯಾವ ಥರ ಇರ್ತದೆ, ನಾಕ್ನಿ ಯಾವ ಥರ ಇಲ್ಲ ಅಂತೇಳಿ. ಇದು ಸರಿ ಎಕ್ಸಾಂಪಲಾಗಿ ನಮ್ಮ ಕ್ಯಾಂಡಿಡೇಟ್ ಮುಖಾಂತರ ತೋರಿಸ್ಕೊಟ್ಟಿದ್ದೀನಿ. ಸ್ನೇಹಿತರು, ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ವೀಕ್ಷಕರು ಏನೇನು ಅವ್ರು ಕೇಳ್ಕೊಳ್ತಿರೋ ಅದಕ್ಕೆ ಸರಿಯಾದ ರೀತಿ ನಾವು ಪ್ರಾಕ್ಟಿಕಲಾಗಿ ವೀಡಿಯೋನ ನಿಮಗೆ ಶೋ ಮಾಡ್ತಾ ಇದ್ದೀವಿ. ಯಾವ ಥರ ಸರಿ ಮಾಡ್ಕೊಬೇಕು, ಯಾವುದು ತಪ್ಪು, ಯಾವುದು ಸರಿ ಅನ್ನೋದೆಲ್ಲ ಕಂಪ್ಲೀಟ್ ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ನಾನು ನಂಬಿರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಎಲ್ಲರೂ ಕೂಡ ತುಂಬ ಸಂತೋಷವಾಗಿದೆ. ಯಾಕೆಂದರೆ ಅವರ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ, ವ್ಯೂಸ್ ತುಂಬ ಚೆನ್ನಾಗಿದೆ. ಇನ್ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.